2028ರಾಗ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾ ಕರ್ನಾಟಕ ಮುಖ್ಯಮಂತ್ರಿ. ನಮ್ಮ ದೇಶ ನಮ್ಮ ಧರ್ಮ ಇವತ್ತು ಜನ ಯತ್ನಾಳ್ ಸಲುವಾಗಿ ಕೂಡ್ತಾ ಇಲ್ಲ. ಯತ್ನಾಳ್ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ನನಗೆ ಅಪಮಾನ ಮಾಡಕ್ ಬಂದ್ರು ಸಿದ್ದರಾಮಯ್ಯನವರು ಮೊನ್ನೆ. ಮಿಸ್ಟರ್ ಯತ್ನಾಳ್ ನೀ ಎಕ್ಸ್ಪೆಲ್ ಆಗಿದೆಯಾ, ಕುಳಿತುಕೋ ಸುಮ್ಮನೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ದೇವೇಗೌಡರು ನಿಮ್ಗೆ ಎಕ್ಸ್ಪೆಲ್ ಮಾಡಿದ್ರಲ್ಲ, ಸುಮ್ಮನೆ ಏನಾದ್ರು ಉತ್ತರ ಕೊಡ್ಬೇಕಂತ ನಾಯಕ ತಗೊಂಡು ಹಿಂಗೆ ಹಾಕೋದು ಏನಂತೆ ಮತ್ತೆ 3 ಸಲ ಹೇಳಿದೆ. ದೇವೇಗೌಡರು ನಿಮ್ಗೆ ಎಕ್ಸ್ಪೆಲ್ ಮಾಡಿದ್ರು, ಅದಕ್ಕೆ ನೀವು ಕರ್ನಾಟಕ ಮುಖ್ಯಮಂತ್ರಿ ಆದ್ರಿ. 2028ರಾಗ ಏನು ಎಕ್ಸ್ಪೆಲ್ ಮಾಡಿದ್ರೆ ನಾ ಕರ್ನಾಟಕ ಮುಖ್ಯಮಂತ್ರಿ. ಈ ಎಕ್ಸ್ಪೆಲ್ 3 ಮಂದಿ ಮುಖ್ಯಮಂತ್ರಿ ಆಗ್ಯಾರ. ಕುಮಾರಸ್ವಾಮಿ ಅವರು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು, ಅವ್ರು ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು. ನಮ್ಮ ಧೀಮಂತ ಯಡಿಯೂರಪ್ಪ ಎಕ್ಸ್ಪೆಲ್ ಮಾಡಿದ್ರು, 4 ಸಲ ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವ್ರನ್ನ ಎಕ್ಸ್ಪೆಲ್ ಮಾಡಿದ್ರು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸ್ಪೆಲ್ ಆದವ್ರನ್ನೊಂದು ಒಳ್ಳೆ ಶುಭ ಸೂಚನೆ ಅಂತ ನಾನು ತಿಳ್ಕೊಂಡಿದ್ದೆ. ಮತ್ತಿಟ್ಟು ನಾನು ಜನರ ಮಧ್ಯದಾಗ ಬರ್ಲಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಬಂಧುಗಳೇ, ಅದಕ್ಕೇ ಒಂದು ಮಾತು ಹೇಳ್ತೀವಿ, ನಾವು ಕೊನೆಯ ದಿವಸ ಆಯುಧ ಪೂಜೆ ಮಾಡ್ತೀವಿ. ಆಯುಧ ಪೂಜೆ ಎದಕ್ಕೆ ಮಾಡ್ತೀವಿ? ಪಾಂಡವರು ಅವರ ಏನು ವನವಾಸ ಮುಗಿತಿತ್ತು, ಬನ್ನಿ ಮಹಾಕಾಳಿ ದೊಡ್ಡದಾದಂತ ಒಂದು ಗಿಡದಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಇಟ್ಟಿರ್ತಾರೆ. ಅವಾಗ ಬಂದು ಪಾಂಡವರು ನಮ್ಮ ವನವಾಸ ಮುಗಿದಿದೆ, ಗೌರವಯುತವಾಗಿ ನಮ್ಮ ರಾಜ್ಯ ಕೊಟ್ಟರೆ ಸರಿ, ಇಲ್ಲಕಂದ್ರೆ ನಮ್ಮ ಯುದ್ಧ ಚಾಲು ಅಂತ ಅವತ್ತು ಶಸ್ತ್ರಾಸ್ತ್ರ ತಳಗಿಳಿಸ್ತಾನೆ. ಅಂದ್ರೆ ಇನ್ನು ಮ್ಯಾಗ ಇದೇ ರೀತಿ ನೀವು ನಮ್ಮ ಹಿಂದೂಗಳ ಮೇಲೆ ಕಲ್ಲು ಹೋಗಿದ್ರಿ, ನಮ್ಮ ಗಣಪತಿ ಮೇಲೆ ಕಲ್ಲು ಹೋಗಿದ್ರಿ, ನಾವು ದೇವಿಯ ಕೈಗಿನ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡುವಂತ ಅನಿವಾರ್ಯ ಆಗಬಾರದು.